ಹಾಕಿದ ನಂತರನೇ ಹಾಕಬೇಕಾಗುತ್ತೆ. ಇಲ್ಲವಾದಲ್ಲಿ ಉಗ್ರವಾದಂತ ಹೋರಾಟ ಮಾಡ್ತಾ ಇವೆ. ಸಾವು ನೋವುಗಳು ಸಂಭವಿಸ್ತವೆ, ಹಲವಾರು ತೊಂದರೆಗಳು ಬರ್ತಾವೆ. ಎಲ್ಲಕ್ಕೂ ಶಾಸಕರೇ ಹೊಣೆಗಾರರಾಗ್ತೀರಾ ನೀವು. ಇವತ್ತು ನಾನು ಘಂಟಾಘೋಷವಾಗಿ ಈ ಸಾಧಕ ಬಾಧಕಗಳನ್ನು ನೀವು ಚರ್ಚೆ ಮಾಡಬೇಕಾಗಿತ್ತು. ನೀವೇನು ನಿಮ್ ಕೆಲಸ ಆಗಬೇಕು, ಅಲ್ಲಿ ಬಂದಿರತಕ್ಕಂತ 64 ಕೋಟಿ ದುಡ್ಡು ವೇಸ್ಟ್ ಆಗಬೇಕು. ಏನ್ ಸ್ವಾಮಿ, 25 ವರ್ಷಗಳಿಂದ ಕೇವಲ 312 ಕೋಟಿಗೆ ಆಗಿರ್ತಕ್ಕಂಥ ಎತ್ತಿರೋಳನ ಪ್ರಾಜೆಕ್ಟ್ ಇವತ್ತು 28,000 ಕೋಟಿ ಆಗಿದೆ. ಯಾರಪ್ಪನ ದುಡ್ಡದು? ಯಾರಪ್ಪನ ದುಡ್ಡದು? ರೈತರ ದುಡ್ಡದು. ರೈತರು ಕಷ್ಟಪಟ್ಟು ಹೊಟ್ಟೆ ಇಟ್ಟು ಕಂದಾಯ ಕಟ್ಟಿರ್ತಕ್ಕಂಥ ದುಡ್ಡನ್ನ ನೀವು ಹಲವಾರು ಸರ್ಕಾರಗಳು, ನೀವು ಶ್ರೀಮಂತರು ಧಾಮಂತರು ಎಲ್ಲ ಸೇರಿ ಅಲ್ಲಿ ಹಾಕೋದು ಬಂಡವಾಳ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹೊಟ್ಟೆಗೆ ಹಾಕೋದು. ಎಲ್ಲಿ ಕೊಡ್ತೀರಾ ನೀವು? ಕೊಡೋದು, ಗೆಲ್ಲೋದು, ನಿಮ್ ಕೆಲಸಗಳು ನೀವು ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಸುಮಾರು ಜನ ನೀರಾವರಿ ತಜ್ಞರು ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ. ಮಾನ್ಯ ನಮ್ಮ ಚೌಡಪ್ಪ ಅವರು ಬಾಯಿ ಪಡ್ಕೊಂತಾರೆ ನೀರು ಬರಲ್ಲ ಅಂತ. ಯಾಕಂದ್ರೆ ಅಲ್ಲೂ ಕೂಡ ಇರ್ತಕ್ಕಂತ ಒಂದು 5-6 ಏನಿದಾವೋ ಅವು ಕೂಡ ಮಳೆ ಆಧಾರಿತ ಕುಂಡಗಳವು, ಬರೀ ಕುಂಟೆಗಳವು, ಕೆರೆಗಳೆಲ್ಲ ಅವು ಬರೀ ಕುಂಟೆಗಳವು. ಅಂತ ಕುಂಟೆಗಳಲ್ಲಿ ನೀನು ಯಾವ ಪುರುಷಾರ್ಥಕ್ಕೆ ನೀರು ತರ್ತೀಯ ಅಂತ ಹೇಳ್ತೀಯ ನೀನು? ಸರ್ಕಾರ ಕೂಡ ಇದರಲ್ಲಿ ನೇರ ಹೊಣೆ ಆಗುತ್ತೆ. 25,000 ಕೋಟಿ ಲಾಸ್ ಮಾಡಿದಿರಿ ಆಲ್ರೆಡಿ. ಈಗ 64 ಕೋಟಿ ಏನಕ್ಕೆ ಅವಶ್ಯಕತೆ ಇದೆ? ನಮ್ಮ ಇನ್ನೂ ಒಂದು ಬೇಡಿಕೆ ಇದೆ. ಏನ್ ಸ್ವಾಮಿ, 30 ಕಿಲೋಮೀಟರ್ ತಗೊಂಡೋಗ್ಬಿಟ್ಟು ಪೈಪ್ಲೈನ್ ಅಲ್ಲಿ ಹಾಕೋದು, ಈ ನೀರನ್ನು ತಂದು ಬಿಡೋದು, ಆ ನೀರನ್ನು ತಂದಿಲ್ಲಿ ತಗೊಳ್ಳೋದಂತೆ. ಯಾಕೆ ಸ್ವಾಮಿ, ಕಿನ್ನೆರಡು ಗಟ್ಟಿಲ್ವಾ ಸ್ವಾಮಿ? ಸರ್ಕಾರ ಏನಿದ್ದಾರೆ, ಕಳೆದ 5 ವರ್ಷದಿಂದ ಗೌರಿಪ್ನವ್ರಿಗೆ ಬಂದಾಗ ಬಿಸ್ನೆಸ್ಗೆ ಅಂತ ಬಂದಂತವ್ರು, ನಮ್ಮ ಕಚಸಗಳನ್ನು ನಡಕ್ ಬಂದಂತವ್ರಲ್ಲ ಅವರು. ಬಿಸ್ನೆಸ್ಗೆ ಅಂತ ಬಂದಂತವ್ರು ರಾಜಕೀಯಕ್ಕೆ ಬಂದು ದುಡ್ಡಿನ ಸುರಿಮಳೆ ಹಚ್ಚಿ ಇವತ್ತು ಗೆದ್ದವ್ರೆ. ಜನರ ಆಶೀರ್ವಾದ ಅವ್ರಿಗಿದೆ, ಅವ್ರು ಗೆದ್ದವ್ರೆ, ಸಂತೋಷ. ಇದೇ ನಗರಕ್ಕೆ ಹೋಬಳಿಯ ಜನರು 5,000 ಮತ ಲೀಡ್ ಕೊಟ್ಟವ್ರೆ. ಅವ್ರು ಯಾವಾಗಲೂ ಒಂದೇ ಪ್ರಸ್ತಾಪ ಮಾಡ್ತಾರೆ, 2 ಕಣ್ಣಿದ್ದಂಗೆ ನಂಗೆ ನಗರದವರು ನಗರಗೆರೆ ಹೋಬಳಿಯವರು ಅಂತ. ಒಂದು ಕಣ್ಣು ಚುಚ್ಕೊಂಡ್ಬಿಟ್ಟಿದ್ದಾರೆ ಪಾಪ ಶಾಸಕರು, ಚುಚ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿರೋ 60,000 ಜನನ್ನ ಅವ್ರು ಕೇರೇ ಮಾಡ್ತಾ ಇಲ್ಲ. ಕಳೆದ 1 ವರ್ಷ 4 ತಿಂಗಳಿಂದ ನಮ್ಮ ಗೋಲ್ ಹೇಳ್ತಾನೆ ಇದೀವಿ, ಅವ್ರ ಕಿವಿಗೂ ಹಾಕೊಂತ ಇಲ್ಲ. ನಮ್ಮ ಇವಾಗ ವಾಡದೋಸಳಿಗೆ ಬಂದಿದ್ರು, ಇದನ್ನ ಈ ವಿಚಾರವಾಗಿ ಮಾತಾಡ್ತೀವಿ ಅಂತ. ಇವಾಗ ವಾಡದೋಸಳಿ ಎಲ್ಲಾ ರೈತರು ಇದ್ದೀರಾ, ಏನಾದ್ರೂ ಒಂದು ವಿಚಾರ ನಾವ್ ಹೇಳೋದನ್ನ ಕೇಳ್ತೇನಪ್ಪ? ಶಾಸಕರು ಕೇಳಿದ್ರು, ನಾವ್ ಹೇಳೋದನ್ನ 1 ನಿಮಿಷ ಕೇಳಕ್ ಪುರ್ಸೋತಿತ್ತ? ಅವ್ರ ಹಿಂದೆ ಇದ್ರಲ್ಲ, ಹಿಂಬಾಲಕರು ಇದ್ರಲ್ಲ, ಅವ್ರಿಗೆ ಏನ್ ಹೇಳಿದ್ರು ತಗೊಂಡು ಅಲ್ಲಿಂದ ಹೊರಟೋದ್ರು. ಅಷ್ಟೇ ಆಗಿತ್ತು. ಎಲ್ಲ ಅಧಿಕಾರಿಗಳಿಗೂ ಎಲ್ಲರಿಗೂ ನಾವು ಇವತ್ತೊಂದು ಕ್ಲಾರಿಟಿ ಕೊಡಬೇಕಾಗಿದೆ, ಕೊಡ್ತಾ ಇದೀವಿ ಸರ್. ನೀವು ಕೇಳ್ತಾ ಇರೋದೇನೋ, ನಮ್ಮ ಜಿಲ್ಲಾಧಿಕಾರಿಗಳು ಕೇಳಿದ್ರು, ಯಾಕಪ್ಪ ನೀವು ಅಡ್ಡಪಡಿಸ್ತಾ ಇದ್ರ ಈ ಕಾರ್ಯಕ್ರಮಕ್ಕೆ ಅಂತ. ನಾನು ಹೇಳ್ತಾ ಇದ್ದೀನಿ ಸರ್, ಈ ಪೈಪ್ ಲೈನ್ ಮೇಲೆ ಇಷ್ಟು ಎತ್ತಿನೋಡ ಪೈಪ್ ಲೈನ್ ಮೇಲೆ ಇದ್ದಿದ್ರೆ ನಮ್ಗೆ ಯಾವುದೇ ಆತಂಕ ಇರ್ತಾ ಇರ್ಲಿಲ್ಲ, ನಮ್ಗೆ ಯಾವುದೇ ತೊಂದರೆ ಇಲ್ಲ. ನೀವು ಏನು 66 ಕೋಟಿ ಹಾಕ್ಸಿದಿರಲ್ಲ, ಅದನ್ನ ಯಾರನ್ನ ಎಲ್ಲಿಂದ ಫಂಡ್ ತಂದಿರೋ ಅದನ್ನ ಅಲ್ಲಿ ಮಾತಾಡ್ಬಿಟ್ಟು ಫಸ್ಟ್ ಆ ಕೆರೆಗೆ ಈ ಕೆರೆಯನ್ನ ಎತ್ತಿನೋಡೆ ಪ್ರಾಜೆಕ್ಟ್ ಸೇರ್ಸೋಣ ಅಂತ ನೀವು ಸೇರ್ಸಿದ್ರೆ ನಮ್ಗೆ ಯಾವುದೇ ಆತಂಕ ಇಲ್ಲ ಸರ್. ಇವತ್ತು ರೈತರಿಗೆ ಏನಕ್ಕೆ ಆತಂಕ ಆಗಿದೆ ಅಂದ್ರೆ, ಏಕಾಏಕಿ ನೀವು ಯಾರನ್ನು ಪ್ರಸ್ತಾಪ ಮಾಡ್ತೀರಾ, DPR ಮಾಡಿದ್ರೆ ಯಾರನ್ನು ಆ ಭಾಗದಲ್ಲಿರೋ ರೈತರು ಮಾತಾಡ್ತೀರಾ, DPR ಮಾಡ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ರೆ ನಗರಸಭೆಯಲ್ಲಿ ನಿಂತ್ಕೊಂಡು ವಾಡದೋಸಳಿ ಕೆರೆಯಿಂದ ನಿಮ್ಗೆ ನೀರು ತರ್ತಾ ಇದೀವಿ. ಯಾರಪ್ಪನ ಆಸ್ತಿ ಸರ್ ಅದು? ಯಾರಪ್ಪನ ಆಸ್ತಿ? ನಮ್ಮಪ್ಪಂದಲ್ಲ, ನಿಮ್ಮಪ್ಪಂದಲ್ಲ, ಜನರದ್ದು, ಸರ್ಕಾರದ್ದು, ಜನರದ್ದು. ಸರ್ಕಾರ ಅಂದ್ರೆ ಯಾರು? ನಾವು ನಿಲ್ಸಿರೋ ತಾನೆ ಸರ್ಕಾರ ಅದು. ನಾವಿಲ್ಲಾಂದ್ರೆ ಯಾವ ಸರ್ಕಾರ? ರೈತರಿಲ್ಲಾಂದ್ರೆ ಯಾವ ಸರ್ಕಾರ? ತೋರಣೆ ಮಾಡ್ತಾ ಇದ್ರಿ ಇವತ್ತು ನಮ್ಮ ಮೇಲೆ ಕೂತ್ಕೊಂಡ್ರೆ. ಎದ್ನಡಿಯಲ್ಲೇ ನಾನು ಮಾಡ್ತೀನಿ. ಯಾವ ಸರ್ ನಿಮ್ ತೋರಣೆ? ಎಲ್ಲಿಂದ ನೀವು ಬಂದಿರೋದು? ನಾವು ಸತ್ರ ನಮ್ಮನ್ನ ಇಲ್ಲಿ ಉಳಿಸ್ತಾರೆ. ಇದೇ ಮಂಡಲ ನಮ್ಮ ಹೇಳೋದು, ನಿಮ್ಮನ್ನೆಲ್ಲ ಉಳಿಸ್ತಾರೆ, ನಿಮ್ಮನ್ನ ಓಡೋದಲ್ಲಿ ದೊರೀತಾರಲ್ಲ. ಕೊಡ್ರಿ ಮಾತು ಕೊಡ್ರಿ, ನಮ್ ಸತ್ರನ ಶವ ಇಲ್ಲಿ ಇದ್ ಮಾಡ್ತಾರೆ ಅಂತ ಕೊಡ್ರಿ. ನಾನ್ ಹೇಳ್ತೇನೆ ಸರ್, ಇವತ್ತು ನಾನ್ ಸತ್ತಾಗ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರು ಯಾರು
ಈ ರೈತ ಬಾಂಧವರು ನನ್ನ ಇಲ್ಲೇ ಉಂಟಾರೆ, ನಿಮ್ಮನ್ನ ನೋಡಲ್ಲ. ನೀವು ಆಚೆ ಅವರು, ನಮ್ಮ ಕಷ್ಟ ನಿಮ್ಗೆ ಕೇಳಿಸ್ತಾ ಇಲ್ಲ. ಯಾಕಂದ್ರೆ ಈ 68 ಕೋಟಿ ಏನಿದೆ ನಿಮ್ಮ ವೈಯಕ್ತಿಕ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೊಟ್ಟಿರುವಂತ ಪ್ರಾಜೆಕ್ಟ್. ನೀವೇನು ದುಡ್ಡು ತಗೋಬೇಕು, ಕಾಂಟ್ರಾಕ್ಟರ್ ಕೆಲಸ ಮಾಡ್ಕೊಡ್ಬೇಕು, ದುಡ್ಡು ಎತ್ಕೋಬೇಕು, ನೀವು ಖರ್ಚು ಮಾಡಿರೋದು ಸೇವ್ ಮಾಡ್ಬೇಕು. ಇಷ್ಟರಲ್ಲೇ ಇದ್ದೀರಾ ಶಾಸಕರೇ? ಯಾರಿಗೂ ನಿಮ್ಗೆ ಗೊತ್ತಾಗ್ತಾ ಇಲ್ಲ ನಗರಗೆರೆ ಹೋಬಳಿ ಜನಕ್ಕೆ ನೀವು ಎಷ್ಟು ಹೊಟ್ಟೆ ಹೊಡಿತಾ ಇದ್ದೀರಾ ಅನ್ನೋದು. ನಿಮಗೆ ನೀವು ಏನ್ ಹಿಂಬಾಲಕರು ಇಟ್ಕೊಂಡಿದ್ದೀರಲ್ಲ ಹಿಂದೆ, ಅಣ್ಣ ಎಲ್ಲ ನಿಮ್ದೆ. ಹೋಬಳಿ ಬರ್ಕೊಟ್ಬಿಟ್ಟಿದೀವಿ ನಿಮ್ಗೆ. ಯಾರ ಅಪ್ಪನಾಸ್ತಿ ಎಲ್ಲ ಬರ್ಕೊಡಕ್ಕೆ, ಯಾರ ಅಪ್ಪನಾಸ್ತಿ ಎಲ್ಲ ನಗರಗೆರೆ ಹೋಬಳಿ ಬರ್ಕೊಳಕ್ಕೆ. ನಮ್ಮದು, ನಮ್ಮ ರೈತರದು ಅಲ್ಲಿರೋ ಪ್ರತಿ ಒಂದೊಂದು ಎಕರೆಗೂ ನಾವು ಸರ್ ಜಮೀನ್ದಾರರು 1 ಎಕರೆ, ಅರ್ಧ ಎಕರೆ, 1/4 ಎಕರೆ, 10 ಎಕರೆ, 20 ಎಕರೆ ಅವ್ರಿದ್ದೀವಿ. ಎಲ್ಲ ರೈತರು ಇವತ್ತು ಸೇರಿದ್ದೀವಿ. ಇನ್ನೊಂದು ಸಲ ನಗರಗೆರೆ ಹೋಬಳಿಗೆ ಓಟ್ ಕೇಳಕ್ ನೀವು ಬರಬೇಕು ಅಂದ್ರೆ ಮುಟ್ಟು ನೋಡ್ಕೊಳ್ಳುವಂತ ವ್ಯವಸ್ಥೆ ಅಂತೂ ಈ ರೈತರು ಮಾಡೇ ಮಾಡ್ತೀವಿ. ಇವತ್ತಿಷ್ಟು ಜನದ ಮುಂದೆ ನಾನು ಹೇಳ್ತಾ ಇದ್ದೀನಿ ಸರ್, ನೀವು ಮಾಡ್ತಾ ಇರೋ ಕೆಲಸ ನಗರದಲ್ಲಿರುವಂತ ಜನಕ್ಕೆ ನಮ್ಗೆ ಕಿಚ್ಚಿಡ್ತಾ ಇದ್ದೀರಾ. ಈಗೇನು ನಾವು ಸಾವಿರಾರು ಜನದಲ್ಲಿ 2 ವೀಲರ್ಸ್ ಅಲ್ಲಿ ಬಂದು ನಾವು ಮಾತಾಡ್ತಾ ಇದೀವಲ್ಲ, ಈಗಲೂ ಸಹಿತ ಶಾಂತಿಯುತವಾಗಿದೆ. ಈಗ ನಾವು ಏನು ಗುದ್ಲಿ ಪೂಜೆ ಕಾಮಗಾರಿ ಶುರು ಮಾಡಕ್ಕೆ ಇಷ್ಟೊಂದು ನಮ್ಮ ಎಲ್ಲ ಅಧಿಕಾರಿಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಇವತ್ತು ನೀವು ಉಪಯೋಗ ಮಾಡ್ತಿರ್ಬೋದು. ಕಾಮಗಾರಿ ಮಾಡ್ಬೇಕಂದ್ರೆ ದಿನಾಣಿ ಬರಕ್ಕಾಗುತ್ತಾ? ಮಾಡಿ. ದಿನಾಣಿ ಕಾಮಗಾರಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಂದು ಪ್ರತಿದಿನ ಇದೇ ಬಂದೋಬಸ್ತ್ ಮಾಡ್ಬಿಟ್ಟು ಕಾಮಗಾರಿ ಮಾಡಿ. ನಾವ್ ಹೇಳ್ತಾ ಇದ್ದು ಕೇಳಿ, ನಾವು ಅಂಜೋದಕ್ಕೆ ಇಲ್ಲ, ಕಾನೂನು ಕೈಗೆ ತಗೊಳ್ಳೋಕೆ ನಾವು ಯಾವುದೇ ಮುಂದೆ ಬರ್ತಿಲ್ಲ. ನಮ್ಮ ಹೋರಾಟ, ನಮ್ಮ ಬಗ್ಗೆ ನಾವು ಕರೆಕ್ಟ್ ಆಗಿ ಸಕಾರಾತ್ಮಕ ಕೇಳ್ತಾ ಇದ್ದಾರೆ. ನಮ್ಮ ಸಮಸ್ಯೆ ಏನದು ಇಲ್ಲೋರ್ಗು ಹೇಳಿದಾರಾ? ಇಲ್ಲೋರ್ಗು ಕೇಳಿದಾರಾ? ಈ ಹೋರಾಟ ನಿಲ್ಲುತ್ತಾ ಇದು? ಈಗ ಕೇಳ್ತಾ ಇದ್ದಲ್ವಾ, ನಮ್ಮ ಹೋಬಳಿ ಭಾಗದಲ್ಲಿ ಇನ್ನ ಈ ಒಂದು ಹೋರಾಟದ ಕಿಚ್ಚಿ ಇನ್ನ ಸ್ವಲ್ಪ ಆಗ್ತಾ ಇದೆ. ಇವತ್ತು ಬರುವಂತ ಆಗಸ್ಟ್ 5ನೇ ತಾರೀಕಿಗೆ ಪ್ರತಿ ಊರಿಗೂ, ಮನೆಗೂ ಕರಪತ್ರ ಹಂಚಿ ನಮ್ಮ ಸಮಸ್ಯೆ ಏನಂತ ಪ್ರತಿಯೊಬ್ಬರಿಗೂ ತಿಳಿಸಿ ಈ ತಾಲೂಕು ಬರ್ತಾ ಇದ್ದೀವಿ. ಆ ಹೋರಾಟ ಅಂದ್ರೆ ಸುಮ್ಮನೆ ನಾಮಮಾತ್ರ ಬಂದ್ಬಿಟ್ಟು ಯಾವ್ದೋ ಒಂದು ಧಿಕ್ಕಾರ ಕೂಗಿ ಹೋರಾಟ ಅಲ್ಲ. ಶಾಶ್ವತವಾಗಿ ಅಲ್ಲೇ ತಾಲೂಕು ಆಫೀಸ್ ಹತ್ರ ನಿಲ್ತಾ ಇದೀವಿ ನಾವು. ತಾಲೂಕು ಆಫೀಸ್ ಹತ್ರ ಶಾಶ್ವತವಾಗಿ ತಡೆ ಕೊಡ್ತಾ ಇದೀವಿ. ಆವತ್ತು ಯಾವುದೇ ಅಧಿಕಾರ ವ್ಯವಸ್ಥೆ ಆಗಿರ್ಬೋದು, ಇನ್ನೊಂದು ತಡೆಯಕ್ಕಾಗಲ್ಲ. ಹೌದಾ? ಇಲ್ಲಿವರೆಗೂ ನಾವು ಇಷ್ಟು ಹೋರಾಟ ಮಾಡ್ತಾ ಇದಕ್ಕೆ ಇಲ್ಲಿ ಇಷ್ಟೊಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದಾರೆ. 144 ಸೆಕ್ಷನ್ ಏನಕ್ಕೆ ಹಾಕ್ಬೇಕು? ನಾವ್ ಯಾರಾದ್ರು ಹೊಡೆದಿದೀವಾ, ಬಡ್ದಿದೀವಾ? ಇಲ್ಲ ಯಾರಾದ್ರು ಬೆಂಕಿ ಹಚ್ಚಿದೀವಾ? ಏನಕ್ಕೆ ಭಯ? ಇವತ್ತಾಯ್ತು. ಇನ್ನು ನಮ್ಮ ಸಮಸ್ಯೆ ಬಗೆಹರಿದೀರಾ? ನೀವು ಯಾವ ವ್ಯವಸ್ಥೆ ಇಟ್ಕೊಂಡ್ ಬರ್ತಿರೋ, ಯಾರು ನಾಯಕರು ಇಟ್ಕೊಂಡ್ ಬರ್ತಿರೋ ಬನ್ನಿ. ನಮ್ಮ ಭಾಗದಲ್ಲಿ ನೀವು ಒಂದು ಕುತ್ತಿ ಪೂಜೆ ಮಾಡ್ಬಿಡ ಬಿಡ್ತೀವಾ? ಬಿಡಬೇಕಾ? ಇವತ್ತು ನಾನು ಕರ್ಕೊಂಡು ಜೈಲ್ಗೆ ಹಾಕ್ಬೋದು, ಇಲ್ಲ ಬೇರೆಯವ್ರ ಜೈಲ್ಗೆ ಹಾಕ್ಬೋದು. ಬೇರೆಯವ್ರಿ ಅಲ್ವಾ? ಆ ಭಾಗದಲ್ಲಿ 40 ರಿಂದ 50 ಸಾವಿರ ಜನ ಇದ್ದಾರೆ ನೋಡಿ. ಈ ಹೋರಾಟ ನನಗೋ, ನನ್ನ ಮನೆಗೋ, ನನ್ನ ಸ್ವಂತಕ್ಕಲ್ಲ, ನಮ್ಮೆಲ್ಲರಿಗೂ ಮುಂದಿನ ಜನರೇಷನ್ ಇಂದ ಮಾಡ್ತಾ ಇರೋದು ಹೋರಾಟ ಇದು. ತಾಲೂಕಿಗೆ ಆಡಳಿತ ನಡೆಸೋ ನಿಟ್ಟಿನಲ್ಲಿ ಆಡಳಿತ ಅನುಭವ ಇರೋ ಶಾಸಕರು ಬಂದಿದ್ದಾರೆ ಅಂತ ನನ್ಗೆ ನಿಜವಾಗ್ಲೂ ಅನ್ನಿಸ್ತು. ಅದೇ ಒಂದು ಸಾಮಾಜಿಕ ಸಾಮರಸ್ಯವಾದಂತ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಬೇಕು ಅನ್ನೋದೇ ಅವ್ರಿಗೆ ಇದುವರೆಗೂ ತಿಳುವಳಿಕೆ ಆಗಿಲ್ಲ. ಅವರು ಬಂದಾಗ ಹೆಂಗಿದ್ರು, 1-3 ವರ್ಷದ ಕೆಳಗೆ ಈ ಗೌರಿಬಿದನೂರು ಬಂದಾಗ ಅತಿ ವಿನಯದಿಂದ ಕಂಡ್ಕಂಡವ್ರಿಗೂ ಕಾಲಿಡಿತಾ ಇದ್ರು, ತಲೆ ತುಳಿದ್ರು, ಮುತ್ತಿಡ್ತಿದ್ರು, ಹಣ ಹಂಗಣ ಹಿಂಗಣ ಅಂತೆಲ್ಲ ಮಾಡ್ತಿದ್ರು. ಇವತ್ತು ಇದೇ ರೈತರು ನಿಮ್ಮ ಮುಂದೆ ಬಂದು ಬೀದಿಯಲ್ಲಿ ನಿಂತು ಅಂಗಲಾಚ್ತಾ ಇದಾರೆ ರೀ. ಅವ್ರ ಹತ್ರ ಒಂದು ಮನವಿ ತಗೊಳಕ್ಕೂ ಕೃತಜ್ಞತೆ ಇಲ್ಲ ಅಂದ್ರೆ ನೀವು ಯಾವ ಸೀಮೆ MLA ರೀ? ಯಾವ ಸೀಮೆ MLA ಹೇಳಿ? ನಿಮ್ಮ ನಿರಂಕುಶ ಪಾಲನೆ ಬೇಡ ಸ್ವಾಮಿ. ನೀವು ಕೋಟಿಗಳು ಸಂಪಾದಿಸಿದ್ರೆ ನಿಮ್ಮಲ್ಲೇ ಇರ್ಲಿ. ನಾವೆಲ್ಲ ಭಿಕ್ಷುಕರ ತರ ನೀವು ಕುರಿ ಮಂದಿಗೆ ಸಂತೆಯಲ್ಲಿ ಕೊಂಡ್ಕೊಂತಾರಲ್ಲ, ಆ ತರ ನೀವು ನಾಯಕರು ಕೊಂಡ್ಕೋಬೋದೇ ವಿನ ಜನರು ಕೊಂಡ್ಕೊಳಕ್ ಆಗಲ್ಲ. ಮುಂದೆ ಈ ತಾಲೂಕಲ್ಲಿ ಒಂದು ಗಾದೆ ಮಾತಿದೆ, ನಾನ್ ನೋಡಿ ಹಿಂದಿನಿಂದ ನಮ್ಮ ಹಿರಿಯರು ಮಾತಾಡ್ಕೊಂಡು ಬರೋದು, ಏನೇ ಒಂದು ಕ್ರಾಂತಿ ಆಗ್ಲಿ, ಬದಲಾವಣೆ ಆಗ್ಲಿ, ಅದಾದ್ರೆ ನಗರಗೆರೆಯಿಂದಾನೆ. ಗೌರಿಬಿದನೂರ ರಾಜಕೀಯ ಕ್ರಾಂತಿ ಇರ್ಬೋದು, ಸಾಮಾಜಿಕ ಕ್ರಾಂತಿ ಇರ್ಬೋದು, ಏನೇ ಇದ್ರು ಅದು ನಗರಗೆರೆಯಿಂದ ಅಂತ. ಯಾಕಂದ್ರೆ ಅದು ಈಶಾನ್ಯ ಮೂಲೆ, ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ. ಬಹುಶಃ ನೀವು ಈ ಗೌರಿಬಿದನೂರು ತಾಲೂಕಿಗೆ ರಾಜಕೀಯ ಮಾಡಕ್ ಬಂದಾಗ, ರಾಜಕೀಯ ಜೊತೆಗೆ ವ್ಯಾಪಾರ ಮಾಡಕ್ ಬಂದಾಗ ನಗರಗೆರೆಯಿಂದಾನೇ ಸ್ಟಾರ್ಟ್ ಮಾಡಿದಿರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈಗ ನಿಮ್ಮ ಒಂದು ದುರ್ದಿನಗಳನ್ನ ನೋಡೋ ಕೆಲಸ ಬಂದಿದೆ. ನಾಣ್ಯದ ಇನ್ನೊಂದು ಮುಖ, ನಿಮ್ಮ ಇನ್ನೊಂದು ಮುಖ ನೋಡ್ತಾ ಇದ್ದೀವಿ. ಇದುವರೆಗೂ ಸಮಾಜ ಸೇವಕರಾಗಿ ನೋಡಿದ್ವಿ, ಅಧಿಕಾರ ಸಿಕ್ಕರೆ ಯಾವ ರೀತಿ ನಡೆಸ್ತೀರ ಅಂತ ನೀವು ನಿಮ್ಮ ಹಿಂಬಾಲಕರು ಮಾಡ್ತಾ ಇರೋದು. ತಾಲೂಕಲ್ಲಿ ದಿನ ಬೆಳಗಾದ್ರೆ ಬಿಚ್ಚಿಡ್ಬೇಕಾದ ಸಮಯ ಆಸನ ಆಗಿದೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಗೌರವಾನ್ವಿತ ಶಾಸಕರೇ, ನಾನು ಎಲೆಕ್ಷನ್ ಅಲ್ಲಿ ಅಂತಿದ್ದೆ, ತುಂಬಾ ಪ್ರಬುದ್ಧರಿ ಅವರು, ಪ್ರಜ್ಞಾಂತರಿದ್ದಾರೆ, ಯಾರು ಏನೇ ಮಾತಾಡಿದ್ರು ಅದಕ್ಕೆ ಕೌಂಟರ್ ಕೊಡ್ತಾ ಇಲ್ಲ ತುಂಬಾ ಅಂದ್ರೆ ಇಲ್ಲ. ನೀವು ಅವಕಾಶವಾದಿಗಳು, ನಿಮ್ಮ ಒಂದು ಚುನಾವಣೆ ಗೆಲ್ಬೇಕು, ನೀವು ಹಂಗೆ ನಡ್ಕೊಂಡಿದ್ದೀರಾ. ನಿಮ್ಮ ಚುನಾವಣೆ ಮುಗಿದ್ಮೇಲೆ ನಿಮ್ಮ ಅಸಲಿ ರೂಪ ಈಚೆ ಬರ್ತಾ ಇದೆ. ಈ ತಾಲೂಕಿಗೆ ನಿಮ್ ಕೊಡುಗೆ ಏನು ಅಂದ್ರೆ ಸೋಲಾರ್ ಪ್ಲಾಂಟ್ಗಳು ಮಾಡ್ತಾ ಇದ್ದೀರಾ.
ಇದು ಬಿಟ್ಟು ನಮ್ಗೆಲ್ಲ ಉದ್ಧಾರ ಆಗಿಲ್ಲ. ಅಲ್ಲ ಸ್ವಾಮಿ, ನಾವು ಅಲ್ಲಿ ಬೆಳೆದ್ರು ಇಲ್ಲಿ ಬರೋ ಅಣ್ಣತಮ್ಮಂದ್ರಾಗಿದ್ದ ನಮ್ಮ ಗೌರಿಬಿದನೂರು ಜನತೆಯನ್ನ 2 ಭಾಗ ಮಾಡಿ ನಿಮ್ಗೆ ದೂರಾಲೋಚನೆ ಕೊರತೆಯಿಂದ ದುರಾಲೋಚನೆ ಬಂದಿದೆ. ಈ ಒಂದು ಸಮಸ್ಯೆಗೆ ನೀವು ಆರಂಭದಲ್ಲೇ ಒಂದು ಇದು ಸಮಸ್ಯೆಗೆ ಪರಿಹಾರ ಕಂಡ್ಕೋಬೇಕಾಗಿತ್ತು. ಅದು ಬಿಟ್ಟಾಗಿ ಸಮಸ್ಯೆ ಬೆಳೀಲಿ, ನನಗೆ ರಾಜಕೀಯ ಲಾಭ ಆಗುತ್ತೆ ಅಂತ ಹೇಳ್ಬಿಟ್ಟು ದೂರದ ಆಲೋಚನೆ ಬಿಟ್ಟು ದುರಾಲೋಚನೆ ಮಾಡಿದ್ರಿ. ಈ ದುರಾಲೋಚನೆಯ ಇವತ್ತು ಆ ಒಂದು ಹಂತನೇ ಇಲ್ಲಿ ಬಂದು ನಾವು ಬೀದಿಯಲ್ಲಿ ನಿಂತಿರೋದು. ಅವರು ನಿಮ್ಗೆ ಓಟ್ ಕೊಟ್ಟಿದ್ದಾರೆ, ನಾವು ಓಟ್ ಕೊಟ್ಟಿದೀವ್ರಿ. ಸಮಯ ಇಲ್ಲಿರೋರೆಲ್ಲ ಅಷ್ಟೋ ಇಷ್ಟೋ ಆರ್ಥಿಕವಾಗಿ ಸ್ಥಿತಿವಂತರು, ಅಲ್ಲಿರೋರೆಲ್ಲ ಕಡು ಬಡವರು. ಒಂದ್ ಎಕರೆ ಇರೋರು, ಅರ್ಧ ಎಕರೆ ಇರೋರು, ಏನು ಇಲ್ಲ ಅನ್ನೋರು, ಎತ್ತು ಎಮ್ಮೆ ಕುರಿ ಸಾಕೊಂಡು ಹೈನುಗಾರಿಕೆಯಿಂದ ಜೀವನ ಮಾಡೋರಿಗೆ ನೀವು ನೀರ್ ಇಲ್ದರ ಮಾಡ್ತಾ ಇದೀರಲ್ಲ ಸ್ವಾಮಿ. ನಾವು ಕೊಡಲ್ಲ ಅಂತ ಹೇಳಿದ್ವಾ? ಯಾಕೆ ನೀವು ಪ್ರೆಸ್ ಮೀಟ್ಗಳು ಮಾಡಿ ಎಲ್ಲರನ್ನು ಕರ್ಕೊಂಡು ಬಂದು ನಿಮ್ಮ ಒಂದು ಹಿಂಬಾಲಕರ ಮೂಲಕ ಮಾತಾಡಿಸ್ತಾ ಇದ್ದೀರಾ? ನೀವೇ ಮಾತಾಡಿ ಸ್ವಾಮಿ, ತಪ್ಪಿಲ್ಲ. ಈ ಒಂದು ಭಾಗಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ನಗರಗೆರೆ ಅಂತೇಳಿ ನಾವು ಕೊಟ್ಟಿಲ್ಲ ನಿಮ್ಗೆ ಓಟು. ನಾನು ಕೊಟ್ಟಿಲ್ಲ, ನನ್ನ ಪರವಾಗಿ ನನ್ನ ಜನತೆ ಕೊಟ್ಟಿದಾರಲ್ಲ, ನಮ್ಮ ಹೋಬ್ಳಿಯವ್ರು ಕೊಟ್ಟಿದಾರಲ್ಲ, ಅರ್ಥ ಮಾಡ್ಕೋಬೇಕಲ್ಲ ನೀವು.